ವೀಕ್ಷಕರೇ, ಈ ವಿಡಿಯೋಲಿ ನೋಡುವಂಥ ಪ್ರತಿ ಇನ್ಸಿಡೆಂಟ್ನ ನೀವು ಒಂದು ಎಚ್ಚರ ಅಂತಲೇ ತಿಳ್ಕೊಳ್ಳಿ, ಅಥವಾ ಎಷ್ಟು ಕೇರ್ಫುಲ್ ಆಗಿರಬೇಕು ಅನ್ನೋದನ್ನ ತಿಳ್ಕೊಬೇಕಾಗತ್ತೆ. ಯಾಕಂದರೆ ಯಾವ ಸಮಯದಲ್ಲಿ ಯಾವ ರೀತಿ ಅನಾಹುತ ಕೂಡ ಆಗಬಹುದು. ಇಟ್ಸ್ ಲೈಕ್ ಅ ಅವೇರ್ನೆಸ್ ವಿಡಿಯೋ ದಟ್ ಐ ವುಡ್ ಲೈಕ್ ಟು ಕ್ರಿಯೇಟ್, ರಾದರ್ ನರೇಟ್ ದಿ ಸ್ಟೋರಿ. ಈ ಘಟನೆ ನಡೆದಿದ್ದು ನ್ಯೂ ಟೈಪೆ ಸಿಟಿ, ಚೈನಾದಲ್ಲಿ. ಈ ಘಟನೆ ನಡೆದಿದ್ದು ಒಂದು ಹೈವೇನಲ್ಲಿ. ನಾವು ಯಥಾ ಪ್ರಕಾರ ಎಷ್ಟೋ ಗಾಡಿಗಳು ನೋಡ್ತೀವಿ, ಆ ರೀತಿ ಈ ಒಂದು ಲಾರಿ ಹೈವೇನಲ್ಲಿ ಬರ್ತಿದ್ದು ಲೆಫ್ಟ್ ತಿರ್ಕೊಂಡಿದ್ದ ಸಮಯದಲ್ಲಿ ಅದೇ ಆಪೋಸಿಟ್ ಡೈರೆಕ್ಷನ್ನಿಂದ ಒಬ್ಬ ಬೈಕ್ ಅವನು ಜೋರಾಗಿ ಬಂದು ಗುದಿತಾನೆ. ಅದೃಷ್ಟವಶಾತ್ ಅವನು ಹೆಲ್ಮೆಟ್ ಹಾಕಿರೋದ್ರಿಂದ ಉಳ್ಕೋತಾನೆ. ನೋಡಿ, ಅವನು ಗುದ್ದ ತಕ್ಷಣ ಅವನ ಹೆಲ್ಮೆಟ್ ಆ ವೆಹಿಕಲ್ ಮಧ್ಯ ಕಚ್ಕೊಂಡು ನೇತಾಡ್ತಿರ್ತಾನೆ. ಈ ಘಟನೆ ನಡೆದಿದ್ದು ಚೈನಾದಲ್ಲಿ. ಒಂದು ರೆಸ್ಟೋರೆಂಟ್ಗೆ ಗ್ಯಾಸ್ನ ಆರ್ಡರ್ ಮಾಡ್ತಾರೆ. ಆ ಗ್ಯಾಸ್ ತಂದು ಕೊಟ್ಟಂಥ ವ್ಯಕ್ತಿ ಗ್ಯಾಸ್ನ ಇಳಿಸ್ಬಿಟ್ಟು ಒಳಗೆ ತರಬೇಕಾದ್ರೆ ಗ್ಯಾಸ್ನ ಮುಚ್ಚಳ ಮೇಲ್ಗಡೆ ಕ್ಯಾಪ್ ಬಿಚ್ಚೋಗುತ್ತೆ. ಅದು ಬಿಚ್ಚಿದ ತಕ್ಷಣ ಗ್ಯಾಸ್ ಲೀಕ್ ಆಗಕ್ಕೆ ಶುರು ಹಚ್ಕೊಳ್ಳುತ್ತೆ. ಅದೇ ಸಮಯದಲ್ಲಿ ಅಡುಗೆ ಮಾಡ್ತಿದ್ದ ಒಂದು ಸ್ಟವ್ ಕೂಡ ಆನ್ ಆಗಿರುತ್ತೆ. ಅಥವಾ ದುರಾದೃಷ್ಟ ಅಂತ ಹೇಳ್ಬೋದೇನೋ, ಬೆಂಕಿ ಹತ್ಕೊಳ್ಳುತ್ತೆ. ಹೀಗೆ ಬೆಂಕಿ ಹತ್ಕೊಂಡಿದ್ದ ಕಾರಣದಿಂದಾಗಿ ರೆಡ್ ಶರ್ಟ್ ಹಾಕಿರೋ ಇಬ್ಬರು ರೆಸ್ಟೋರೆಂಟ್ ವರ್ಕರ್ಸ್ಗೆ 20% ಬರ್ನ್ ಆದರೆ, ಗ್ಯಾಸ್ ತಂದು ಕೊಟ್ಟಂಥ ವ್ಯಕ್ತಿಗೆ ಆಲ್ಮೋಸ್ಟ್ 60% ಬರ್ನ್ ಆಗುತ್ತೆ. ಸದ್ಯಕ್ಕೆ ಅವನು ಹಾಸ್ಪಿಟಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದಾನೆ ಅಂತ ಹೇಳ್ತಾರೆ. ಗ್ಯಾಸ್ ಅಂದರೆ ಸುಮ್ಮನೆನಾ? ಈ ಇನ್ಸಿಡೆಂಟ್ ಕೂಡ ಇಂಡಿಯಾದಲ್ಲಿ ನಡೆದಿದ್ದು. ಒಬ್ಬ ಟೆಕ್ಸ್ಟೈಲಲ್ಲಿ ಕೆಲಸ ಮಾಡೋವಂಥ ವ್ಯಕ್ತಿ, ಅದೇನಾಗುತ್ತೋ ಗೊತ್ತಿಲ್ಲ, ಅವ್ನ ಮಿಷಿನ್ನ ಆಪ್ರೇಟ್ ಮಾಡಬೇಕಾದ್ರೆ ಆ ಮಿಷಿನ್ ಅವನ್ನ ಒಳಗೆ ಸಕ್ ಮಾಡಿಬಿಡುತ್ತೆ. ಬಂದಿರೋ ನ್ಯೂಸ್ ಪ್ರಕಾರ ಅನ್ಫಾರ್ಚುನೇಟ್ಲಿ ಅವನಲ್ಲೇ ಡೆತ್ ಆಗುತ್ತೆ. ಇದನ್ನು ಇನ್ವೆಸ್ಟಿಗೇಟ್ ಕೂಡ ಮಾಡ್ತಾ ಇದ್ದಾರೆ. ಕಾರಣ ಯಾಕೆ, ಇದು ಪ್ಲ್ಯಾಂಡಾ ಅಥವಾ ಅಕಸ್ಮಾತಾಗಿ ಆಗಿದ್ದ ಅಂತ. ಏನೇ ಆಗಲಿ ಹುಷಾರಾಗಿರಬೇಕು. ಚೈನಾದಲ್ಲಿರೋ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ಒಬ್ಬ ಚಿಕ್ಕ ಹುಡುಗನಿಗೆ ಹ್ಯಾಕ್ ಶಾಕ್ ಹೊಡೆಯುತ್ತೆ ನೋಡಿ. ಅವ್ನು ಹಿಡ್ಕೊಂಡಿರೋಂಥ ರೈಲಿಂಗ್ಸಲ್ಲಿ ಕರೆಂಟ್ ಪಾಸ್ ಆಗಿ ಅವ್ನು ಎಷ್ಟು ಶಾಕ್ ಹೊಡೆದು ಅವನು ಆ ರೀತಿ ಇದ್ರೂ ಯಾರೂ ಗಮನಿಸೋದೇ ಇಲ್ಲ. ಯು ಆಲ್ ಮಸ್ಟ್ ಬಿ ಶಾಕ್ಡ್. ಅವ್ನು ಏನಕ್ಕೆ ಕರೆಂಟ್ ಹೊಡೀತು ಅಂತಂದರೆ, ಅಲ್ಲಿ ಪಕ್ಕದಲ್ಲಿದ್ದಂಥ ಒಂದು ಮಿಷಿನ್, ಅಂದರೆ ಈ ಡಿಟೆಕ್ಟರ್ ಮಿಷಿನು ವೈರ್ಸ್ ಅದಕ್ಕೆ ಟಚ್ ಆಗಿ ಅವನು ಆ ರೈಲಿಂಗ್ಸ್ನ ಮುಟ್ಟಿದಾಗ ಅವನಿಗೆ ಆ ರೀತಿ ಕರೆಂಟ್ ಹೊಡೆದು, ಕೇವಲ 4 ವರ್ಷದ ಹುಡುಗನಿಗೆ ಇಷ್ಟು ತುಂಬ ಕೆಟ್ಟದಾಗಿ ಶಾಕ್ ಹೊಡೆಯುತ್ತೆ. ಅದಕ್ಕೆ ಹೇಳೋದು, ಯಾವುದೇ ಜಾಗದಲ್ಲಿ ನಾವು ಮಕ್ಕಳನ್ನ ಕರ್ಕೊಂಡೋದ್ರೆ ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು. ಈ ಘಟನೆ ನಡೆದಿರೋದು ಮೆಕ್ಸಿಕೋದಲ್ಲಿ. ಏನೋ ಒಂಥರಲ್ಲ, ಗ್ರಾಚಾರ ಕೆಟ್ಟಿದ್ರೆ ಏನೂ ಮಾಡೋಕ್ಕಾಗಲ್ಲ ಅಂತ. ಹಾಗೆ ಒಬ್ಬಳು ವ್ಯಕ್ತಿ ರೋಡಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ, ಅಂದರೆ ಫುಟ್ಪಾತ್ ಮೇಲೆ ಪಕ್ಕದಲ್ಲಿದ್ದಂಥ ರೆಸ್ಟೋರೆಂಟ್ ಗ್ಯಾಸ್ ಲೀಕ್ ಆಗಿ ಬ್ಲಾಸ್ಟ್ ಆಗಿ ಆ ಗೋಡೆನೇ ಅವಳ ಮೇಲೆ ಬೀಳುತ್ತೆ. ಒಟ್ಟಿಗೆ 6 ಜನಕ್ಕೆ ಇಂಜುರಿ ಆಗಿದೆ ಅಂತೆ ಈ ಇನ್ಸಿಡೆಂಟಲ್ಲಿ. ಇದಾದ ಮೇಲೆ ನೋಡಿ, ಅಲ್ಲಿ ಬಿದ್ದಿರೋಂಥ ವ್ಯಕ್ತಿ ಎದ್ದೋಗೋದನ್ನು ನೋಡ್ಬೋದು, ಹಾಗೂ ಒಳಗಿಂದ ಕೂಡ ಒಬ್ಬ ವ್ಯಕ್ತಿ ಹೊರಗೆ ಬರ್ತಾನೆ. ನಿಮ್ಗೇನು ಅನ್ಸುತ್ತೆ, ಅವನೇ ಏನಾದರೂ ಒಳಗಡೆ ಏನಾದರೂ ಕಿರಿಕ್ ಮಾಡಿದ್ನಾ?
ಈ ಘಟನೆ ನಡೆದಿದ್ದು ಅವನೀಡಾ ಅನ್ನೋ ಊರಿನಲ್ಲಿ, ಅಂದರೆ ಬ್ರೆಜಿಲಲ್ಲಿ ಇರುವಂಥ ಊರು. ನೋಡಿ, ಗ್ರಾಚಾರ ಕೆಟ್ಟಿದ್ರೆ ಏನು ಬೇಕಾದ್ರೂ ಆಗುತ್ತೆ ಅನ್ನೋದಕ್ಕೆ ಒಬ್ಬ ಪೆಟ್ರೋಲ್ ಬಂಕಲ್ಲಿ ಕೂತಿದ್ರೆ ಕಂಟ್ರೋಲ್ ತಪ್ಪಂತ ಕಾರು ಅವನಾಗೆ ಗುದ್ಕೊಂಡು ಹೋಗುತ್ತೆ. ಈ ವಿಡಿಯೋ ನೋಡಿ, ಇದು ತುಂಬ ಕೆಟ್ಟದಾಗೇ ಇದೆ. ಯಾಕೆಂದರೆ ಒಬ್ಬ ಡಂಪ್ ಟ್ರಕ್ ಡ್ರೈವರು ಅನ್ಸ್ಟೇಬಲ್ ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ರಿಯೋ ದ ಜನೇರೋ ಬ್ರೆಜಿಲ್ ಊರಲ್ಲಿ ದೊಡ್ಡ ಆಕಾರದ ಒಂದು ಬೆಲೂನು ಏರ್ಪೋರ್ಟ್ ರನ್ವೇ ಮೇಲೆ ಬೀಳುತ್ತೆ. ಅದು ಹೇಗೆ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ವಿಚಿತ್ರ ಅಲ್ವಾ? ಒಂದು ಏರ್ಪ್ಲೇನಲ್ಲಿ ಎಷ್ಟು ದೊಡ್ಡ ಆಕಾರದ ಬಲೂನ್ ಬಂದು ಬಿದ್ದಿದೆ ಅಂತಂದರೆ ನಿಮ್ಗೇನು ಅನಿಸುತ್ತೆ? ಇದನ್ನು ಯಾರೋ ಬೇಕು ಅಂತ ಬಿಟ್ಟಿದ್ದಾರಾ ಅಥವಾ ಅಕಸ್ಮಾತಾಗಿ ಬಂದಿದೆಯಾ? ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಡ್ರೈವಿಂಗ್ ಮಾಡಬೇಕಾರಾಗಲಿ ಅಥವಾ ದೊಡ್ಡ ಮಿಷಿನರಿಗಳನ್ನ ಯೂಸ್ ಮಾಡಬೇಕಾದ್ರೆ ಫೋನ್ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ದೊಡ್ಡ ಸಾಕ್ಷಿನೇ ಇದು. ಹೀಗೆ ಫೋನಲ್ಲಿ ಮಾತಾಡ್ತಾ ತಿರುಗ್ತಾ ಇರೋ ಒಂದು ಕಬ್ಬಣದ ರಾಡ್ ಮಧ್ಯದಲ್ಲಿ ಕಾಲಿಡ್ತಾನೆ ಅಕಸ್ಮಾತಾಗಿ, ಅಥವಾ ದುರದೃಷ್ಟವಾಗಿ ಸಿಕ್ಕಾಕೊಂಡು ರೊಟೇಟ್ ಆಗ್ತಾನೆ. ಅಂದರೆ ಇವನ ಅದೃಷ್ಟ ಅಥವಾ ಟೈಮ್ ಚೆನ್ನಾಗಿತ್ತು ಅಂತ ಕಾಣುತ್ತೆ. ಅಲ್ಲಿದ್ದ ಎಂಪ್ಲಾಯೀಸು ಆ ಮಿಷಿನ್ನ ಆಫ್ ಮಾಡಿ ಅವನ್ನ ಇಮ್ಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅದೃಷ್ಟವಶ ಬಚಾವ್ ಕೂಡ ಆಗ್ತಾನೆ, ಡಿಸ್ಚಾರ್ಜ್ ಕೂಡ ಆಗ್ತಾನೆ.那么白老板所赐吗？ಅದಕ್ಕೆ ಹೇಳೋದು, ಭೂಮಿ ಮೇಲೆ ಕಣ್ಣಿಟ್ಕೊಂಡು ನಡೀರೋ ಅಂತ. ಯಾರೋ ಒಬ್ಬ ಒಂದು ಸ್ಟೋರಿಂದ ಹೊರಗೆ ಬರಬೇಕಾದ್ರೆ ಆ ಒಂದು ದೊಡ್ಡ ತೋಡಿರೋಂಥ ಹಳ್ಳನ ಅಬ್ಸರ್ವೇ ಮಾಡಲ್ಲ, ಒಳಗೆ ಬಿದ್ದೋಗ್ತಾನೆ. ಅದೃಷ್ಟವಶಾತ್ ಅವನು ಏನೂ ಆಗಿರಲ್ಲ, ಎದ್ದು ಬರ್ತಾನೆ. ಅಕಸ್ಮಾತ್ ಏನಾದ್ರು ಶಾರ್ಪ್ ಆಬ್ಜೆಕ್ಟ್ಸ್ ಇದ್ದಿದ್ರೆ ಅಷ್ಟೇ ಅವನ ಕತೆ ಗೋವಿಂದ. ವೀಕ್ಷಕರೇ, ನಾವು ಎಷ್ಟೇ ಏನೇ ಮಾಡಿದ್ರೂ ಆದಷ್ಟು ಹುಷಾರಾಗಿರಬೇಕು ಅನ್ನೋ ಒಂದು ಅವೇರ್ನೆಸ್ ವಿಡಿಯೋನ ತೋರಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಆಮೇಲೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ನಿಮ್ಮ ಗೊತ್ತಿರೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಬಾಯ್.